ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಇವಾಗ ಆ್ಯಕ್ಚುಲಿ ಒಂದು ಡೈರೆಕ್ಟಾಗಿ ಒಂದು ವಿಷಯಕ್ಕೆ ಬರ್ತೀನಿ. ಇವಾಗಿನ ಒಂದು ಅಪ್ಡೇಟಿನ ಪ್ರಕಾರ ಮತ್ತು ಪ್ರೋಮೋ ನೋಡಿದ್ಮೇಲೆ ಇವಾಗ ಇಬ್ಬರು ನಾಮಿನೇಟ್ ಆಗಿದ್ದಾರೆ ಈ ವೀಕ್ ಎಲಿಮಿನೇಷನ್ ಆಗೋದಕ್ಕೆ. ಅದು ಸ್ಟ್ರಾಂಗ್ ಪ್ಲೇಯರ್ಸೇ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾರ್ಯಾರಪ್ಪ ಅಂತ ಅಂದರೆ ಫಸ್ಟ್ ಕಂಟೆಸ್ಟೆಂಟ್ ಬಂದು ರಜತ್ ಅವರು ನಾಮಿನೇಟ್ ಆಗಿದ್ದಾರೆ. ಬೆಳಿಗ್ಗೆ ಒಂದು ಟಾಸ್ಕ್ನ ಕೊಟ್ಟಿದ್ದರು, ಆ ಟಾಸ್ಕಲ್ಲಿ ಅವರು ಸೋತಿದ್ದಾರೆ. ಎರಡನೇ ಟಾಸ್ಕಲ್ಲಿ ಅದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ಇಲ್ಲಿ ಆಟ ಆಡ್ತಾ ಇಲ್ಲ. ಬೆಳಿಗ್ಗೆ ಒಂದು ಟಾಸ್ಕ್ನ ಕೊಟ್ಟಿರ್ತಾರೆ, ಅದೇ ರೀತಿ ಬಿಗ್ ಬಾಸ್ ಅವರು ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ, ಒಂದು ಅಪ್ಡೇಟ್ನ ನೀಡಿರ್ತಾರೆ. ಈ ವೀಕು ಒಂದು ಮಧ್ಯಂತರ ಒಂದು ಎಲಿಮಿನೇಷನ್ ನಡೆಯುತ್ತೆ ಅಂತ, ಒಂದು ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ಅಂತ. ಅದರಲ್ಲಿ ಇವಾಗ ನಾಮಿನೇಷನ್ಸಲ್ಲಿ ಒಬ್ಬರು ಇವಾಗ ಸೇವ್ ಆಗಿದ್ದಾರೆ, ಅಂದರೆ 4 ಜನ ಸೇವ್ ಆಗಿದ್ದಾರೆ. ಒಂದಿಷ್ಟು ಟಾಸ್ಕ್ಗಳನ್ನ ಆಡಿಕೊಂಡು ಇಲ್ಲಿ ರಜತ್ ಅವರು ಇಲ್ಲಿ ಫಸ್ಟ್ ಟಾಸ್ಕ್ನ ಸೋತಿದ್ದಾರೆ. ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಭವ್ಯ ಮತ್ತು ಮೋಕ್ಷಿತ ಅವರು. ಅದರಂತೆ ಇವಾಗ ಏನು ರಜತ್ ಅವರು ಏನಿದ್ದಾರೆ ಅವರು ಕಂಪ್ಲೀಟಾಗಿ ನಾಮಿನೇಟ್ ಆಗಿದ್ದಾರೆ ಈ ವೀಕ್ ಎಲಿಮಿನೇಟ್ ಆಗೋದಕ್ಕೆ. ಅದೇ ರೀತಿ ಸೆಕೆಂಡ್ ಟಾಸ್ಕಾಗಿ ಇವಾಗ ಇನ್ನೊಂದು ಟಾಸ್ಕನ್ನು ಕೊಡ್ತಾರೆ. ಆ ಟಾಸ್ಕಲ್ಲಿ ಒಂದು ಅನೌನ್ಸ್ಮೆಂಟ್ ನೀಡಿದಾಗ ಅಲ್ಲಿ ತ್ರಿವಿಕ್ರಮ್ ಅವರು ಸೋತಿದ್ದಾರೆ ಅಂತ ಇಲ್ಲಿ ಅನ್ನಿಸ್ತಿದೆ. ಅದರಲ್ಲಿ ಇವಾಗ ಒಬ್ಬರು ಈ 4 ಜನ ಆಟ ಆಡ್ತಾ ಇದ್ದಾರೆ, ಮೋಕ್ಷಿತ, ಧನ್ರಾಜು, ತ್ರಿವಿಕ್ರಮ್ ಮತ್ತು ಭವ್ಯ ಅವರು. 4 ಜನ ನಡುವೆ ಒಬ್ಬರು ನಾಮಿನೇಟ್ ಆಗೋದಕ್ಕೆ ಇಲ್ಲಿ ಒಂದು ಟಾಸ್ಕಿಂದ ಈಚೆ ಇಡೋದಕ್ಕೆ ಇಲ್ಲಿ ಬಿಗ್ ಬಾಸ್ ಅವರು ಟಾಸ್ಕ್ನ ಕೊಟ್ಟಿರೋದು. ಈ 4 ಜನದಲ್ಲಿ ಯಾರು ಔಟ್ ಆಗ್ತಾರೋ ಅವರು ಡೈರೆಕ್ಟಾಗಿ ನಾಮಿನೇಟ್ ಆಗ್ತಾರೆ ಈ ವಾರ ಎಲಿಮಿನೇಷನ್ ಆಗೋದಕ್ಕೆ. ಅದೇ ರೀತಿ ಇವಾಗ ಒಂದು ನಾಮಿನೇಷನ್ ಏನಿದೆ ಅದು ಟಾಸ್ಕ್ ಇವಾಗ ಕಂಟಿನ್ಯೂಯೇಷನ್ ಆಗ್ತಿದೆ. ನನ್ನ ಪ್ರಕಾರ ಇದು ತ್ರಿವಿಕ್ರಮ್ ಅವರು ಕೂಡ ನಾಮಿನೇಟ್ ಆಗಿರಬಹುದು ಅನಿಸ್ತಿದೆ. ಅಲ್ಲಿ ಟಾಸ್ಕ್ ಎಲ್ಲ ನೋಡಾದ್ಮೇಲೆ, ಒಂದು ಪ್ರೊಮೋ ನೋಡಾದ್ಮೇಲೆ ನೋಡಬೇಕಾಗಿರುತ್ತೆ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ. ಬಟ್ ರಜತ್ ಅವರು ಕನ್ಫರ್ಮ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನಾಮಿನೇಷನ್ನಲ್ಲಿ ನೋಡಬೇಕಾಗಿರುತ್ತೆ ಯಾವ ರೀತಿ ನಡೆಯುತ್ತೆ ಮುಂದಿನಗಳ ಟಾಸ್ಕು. ಮತ್ತು ಈ ವಾರ ಒಂದು ಡೇಂಜರ್ ಝೋನಲ್ಲಿರೋದು ಹೋಗೋದಿದ್ರೆ ಯಾರಪ್ಪ ಹೋಗ್ತಾರೆ ಅಂತ ಅಂದರೆ ಧನ್ರಾಜು, ಇಲ್ಲ ಅಂದರೆ ಮೋಕ್ಷಿತ ಅಲ್ಲ, ಗೌತಮಿ ಅವ್ರ ನಡುವೆ ಒಬ್ಬರು ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗ್ಬೋದು. ಅದೇ ರೀತಿ ಶನಿವಾರ ಯಾರಾದರೂ ಒಬ್ಬರು ಬೇರೆಯವರು ಎಲಿಮಿನೇಟ್ ಆಗ್ಬೋದು ಅಂತ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.